ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವಂದನೆಗಳು. ಇವತ್ತು ನಾನು ಬಜಾಜ್ ಪ್ಲಾಟಿನಾ 10 ವರ್ಷದ ಹಳೆಯ ಬಜಾಜ್ ಪ್ಲಾಟಿನಾ ರಿವ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು ನಾನು ಉಪಯೋಗಿಸಿದಂಥ 10 ವರ್ಷದ ಹಳೆಯ ಬಜಾಜ್ ಪ್ಲಾಟಿನಾ. ಮುಂದ್ಗಡೆಯಿಂದ ನೋಡೋದಾದರೆ ಇದು MRF ಝ್ಯಾಪರ್ ಟೈರ್ ಇರುತ್ತೆ ವಿತ್ ಅಲಾಯ್ ವೀಲ್ಸ್. ಟೈರ್ ಸೈಜ್ ನೋಡೋದಾದರೆ 80/80. ಯಾರ್ಯಾರು ಪ್ಲಾಟಿನಾ ಓನರ್ ಆಗಿದ್ದೀರೋ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರ್ಯಾರು ಪ್ಲಾಟಿನಾನ ಯೂಸ್ ಮಾಡಿ ಮಾರಿದ್ದೀರೋ ಅವರು ಕೂಡ ಈ ವಿಡಿಯೋನ ಲೈಕ್ ಮಾಡಿ. ಈ ಕಡೆಯಿಂದ ನೋಡೋದಾದರೆ ಅಲಾಯ್ ವೀಲ್ಸ್ ಇದೆ, ಬ್ಲ್ಯಾಕ್ ಕಲರು. ಇನ್ನು MRF ಝ್ಯಾಪರ್ ಟೈರ್. ಟೆಲಿಸ್ಕೋಪ್ ಬಗ್ಗೆ ಮಾತಾಡೋದಾದರೆ ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಇದು ನಾರ್ಮಲ್ ಸಸ್ಪೆನ್ಷನ್ ಇರುತ್ತೆ, ಇದು ಬೇಸಿಕ್ ಗಾಡಿ ಆದ್ದರಿಂದ. ಹಾಗೆ ಸೈಡ್ ವ್ಯೂ ನೋಡೋದಾದರೆ ಈ ರೀತಿ ಕಾಣುತ್ತೆ. ಟ್ಯಾಂಕ್ ಮೇಲೆ ಪ್ಲಾಟಿನಾ ಅಂತ ಡಿಸೈನ್ ಮಾಡಿದ್ದಾರೆ. ಸೊ ನನ್ನ ಗಾಡಿ 67,000 ಓಡಿದೆ. 10 ವರ್ಷ ಕಂಪ್ಲೀಟ್ ಆಗಿದೆ. 67,000 ರನ್ ಆಗಿದೆ. ಇಲ್ಲೊಂದು 4 ಇಂಡಿಕೇಟ್ರ್ ಸ್ವಿಚ್ಚನ್ನು ನಾನು ಫಿಕ್ಸ್ ಮಾಡಿದ್ದೀನಿ. ಹಾಗೆ ಶಾರ್ಟ್ ಹ್ಯಾಂಡ್ಲು ಫಿಕ್ಸ್ ಮಾಡಿದ್ದೀನಿ. ಹೀಗೆ ಸೈಡ್ ವ್ಯೂ ನೋಡೋದಾದರೆ ಬ್ಯಾಕಿಂದ ಈ ರೀತಿ ಕಾಣುತ್ತೆ. ಸ್ಯಾರಿ ಗಾರ್ಡ್ ಕೂಡ ಇದೆ. ಆ್ಯಂಡ್ ಹಿಂದ್ಗಡೆಯನ್ನು ಸಹಿತ ನಾನು MRF ಟೈರ್ನ ಹಾಕ್ಸಿದ್ದೀನಿ. ಹಿಂದ್ಗಡೆ MRF ಟೈರ್ ಬಂದ್ಬಿಟ್ಟು 90/100 17 ಇಂಚ್ ವೀಲು. ಸೊ ನೋಡ್ಬೋದು ನೀವು, ಬಟನ್ ಸಹಿತ ಇನ್ನೂ ಹೋಗಿಲ್ಲ, ತುಂಬ ಚೆನ್ನಾಗಿದೆ. ಹಿಂದ್ಗಡೆಯಿಂದ ನೋಡೋದಾದರೆ ಈ ರೀತಿ ಲುಕ್ ಕಾಣುತ್ತೆ. ಹಿಂದ್ಗಡೆನೂ ಸಹ ಅಲಾಯ್ ವೀಲ್ಸ್ ಇದೆ, 17 ಇಂಚ್ ಆ್ಯಂಡ್ MRF ಝ್ಯಾಪರ್ ಟೈರ್. ಸೊ ಈ ಕಡೆಯಿಂದ ನೋಡೋದಾದರೆ ಸೈಲೆನ್ಸರ್ ಬ್ಲ್ಯಾಕ್ ಕಲರ್, ಫುಲ್ಲಿ ಬ್ಲ್ಯಾಕ್ ಕಲರ್ಡ್ ಸೈಲೆನ್ಸರ್ ಕಾಣುತ್ತೆ ನಿಮಗೆ. ರೈಟ್ ಸೈಡ್ ಆ್ಯಂಗಲಿಂದ ನೋಡೋದ್ರಿಂದ ನಿಮಗೆ ಈ ರೀತಿ ಕಾಣುತ್ತೆ. ಸೊ ರೈಟ್ ಸೈಡ್ ಕೂಡ ಟ್ಯಾಂಕ್ ಮೇಲೆ ಪ್ಲಾಟಿನಾ ಡಿಸೈನ್ ಮಾಡಿದ್ದಾರೆ. ಸೊ ಇದು ಒಂದು ಕಿಕ್ ಸ್ಟಾರ್ಟ್ ಬೈಕ್, ಬೇಸಿಕ್ ಮಾಡಲ್ ಆದ್ದರಿಂದ ಇದು ಕಿಕ್ ಸ್ಟಾರ್ಟು. ಸೊ ಯಾವುದೇ ರೀತಿ ಸೆಲ್ಫ್ ಸ್ಟಾರ್ಟ್ ಇರುವುದಿಲ್ಲ. ನೋಡಿ, ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ಗಾಡಿ 10 ವರ್ಷ ಕೂಡ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಸ್ಟಾರ್ಟ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ಸ್ವಿಚ್ಚು ಇದೆ, ಇದು 4 ಇಂಡಿಕೇಟ್ರ್ ಸ್ವಿಚ್ಚು. ಸೊ ಆ ಸ್ವಿಚ್ಚನ್ನು ಆ ಸ್ವಿಚ್ ಬೇಕಾಗುತ್ತೆ ಅಂತ ನೋಡಿ. ಈಗ 4 ಇಂಡಿಕೇಟರ್ ಸ್ವಿಚ್ ಕೆಳಗಡೆ ಪ್ರೆಸ್ ಮಾಡಿದ್ದೀನಿ. ಎಲ್ಲ ಇಂಡಿಕೇಟರ್ಗಳು ಅಟ್ ಯೂಸ್ ಆಗುತ್ತೆ. ಇದು ನೀವು ಹೈವೇ ಹೋಗುವಾಗ, ಇಲ್ಲಾಂದರೆ ಗಾಡಿ ಏನಾರು ಟ್ರಬಲ್ ಆದಾಗ, ರೋಡಲ್ಲಿ ನಿಲ್ಲಿಸಿರುವಾಗ ಆಪೋಸಿಟ್ ಬರೋ ವೆಹಿಕಲ್ಗೆ ಗೊತ್ತಾಗಬೇಕು ಅಂತೇಳಿ ಈ ಬೈಕ್ ಇಂಡಿಕೇಟ್ರು 4 ಇಂಡಿಕೇಟ್ರನ್ನ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಹೋಗ್ತಿರುತ್ತೆ. ಹಾಗೆ ಈ ರೀತಿ ನಮ್ಮ ಡಬಲ್ ಇದು. ಸೊ ಮೇಲಿಂದ ನೋಡೋದಾದರೆ ಮೀಟರ್ ಕನ್ಸೋಲ್ ಈ ಥರ ಕಾಣಿಸುತ್ತೆ. ನಾನು ಕಸ್ಟಮೈಸ್ಡ್ ಪೆಟ್ರೋಲ್ ಟ್ಯಾಂಕ್ ಕವರ್ ಮಾಡಿಸಿದ್ದೀನಿ. ಹಾಗೆ ಪ್ಲೇನ್ ಪ್ಯಾಟ್ರನಲ್ಲಿರೋ ಸೀಟ್ ಕವರ್ ಮಾಡಿಸಿದ್ದೀನಿ, ಅದನ್ನು ನೀವು ನೋಡ್ಬೋದು. ಮಳೆ ಬರ್ತಾ ಇರೋದ್ರ ಕಾರಣ ಸಣ್ಣದಾಗೆ ಮಳೆ ಹನಿ ಸೀಟ್ ಮೇಲೆ ಬಿದ್ದಿದೆ. ಸೊ ಟಾಪ್ ಆ್ಯಂಗಲಿಂದ ಬೈಕ್ ಈ ಥರ ಕಾಣುತ್ತೆ. ಸೊ ಫ್ರಂಟಿಗೆ ಬರೋದಾದರೆ ಮಡ್ಗಾಡ್ ಮೇಲೆ ಒಂದು ಸ್ಮೈಲಿ ಫ್ರಂಟಿಂದ ನೋಡೋದಾದರೆ ಮಡ್ಗಾಡ್ ಮೇಲೆ ಒಂದು ಸ್ಮೈಲಿ ಹಾಕ್ಸಿದ್ದೀನಿ. ಹಾಗೂ ಮಾಸ್ಕ್ ಮೇಲೆ ಕಾರ್ಬನ್ ಫೈಬರ್ ಸ್ಟಿಕ್ಕರಿಂಗ್ ಮಾಡಿಸಿದ್ದೀನಿ. ಸೊ ಫ್ರಂಟಿಂದ ಈ ರೀತಿ ಕಾಣುತ್ತೆ. ಸೊ ಯಾರ್ಯಾರಿಗೆ ಸ್ಮೈಲಿ ಇಷ್ಟನೋ ಅವರು ಈ ವಿಡಿಯೋ ಲೈಕ್ ಮಾಡಿ. ನೀವು ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಟೇಕ್ ಕೇರ್, ಬಾಯ್.